ವಾರ್ತೆಗಳ ಪ್ರಾಯೋಜಕರು ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನನ್ನ ಗೆಲುವು ಅಲ್ಲ, ಇದು ಮತದಾರರ ಗೆಲುವು. ವಾರ್ಡಿನ ಅಭಿವೃದ್ಧಿಗೆ ಒತ್ತು, ನಿಖತ್ ಸಲ್ಮಾ. ಒಪ್ಪಂದ ಕೃಷಿ ಹೆಸರಿನಲ್ಲಿ ಟೇಪ್ ಬೆಳೆದ ರೈತರಿಗೆ ಕದಂಬ ಫೌಂಡೇಶನ್ ವಂಚನೆ. ಯುಗಾದಿ ಹಬ್ಬದಂದು ಕೃಷಿ ವಿರೋಧಿ ಕಾಯ್ದೆಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಚಾಮರಸ್ ಮಾಲಿ ಪಾಟೀಲ್. ರಸ್ತೆ ಕಾಮಗಾರಿ ಕಳಪೆ, ಗುತ್ತೇದಾರರ ಕಪ್ಪು ಪಟ್ಟಿಗೆ ಸೇರಿಸಲು DSS ಒತ್ತಾಯ. ₹5,540 ಕೋಟಿ ಜಿಲ್ಲಾ ವಾರ್ಷಿಕ ಸಾಲ ಯೋಜನಾ ವರದಿ ಬಿಡುಗಡೆ ಮಾಡಿದ ಜಿಲ್ಲಾ ಪಂಚಾಯತ್ CEO. ಕೆಲಸದಿಂದ ಕಾರ್ಮಿಕರ ವಜಾ. ಗಮೇಶ್ ವಿಂಡ್ ಟರ್ಬಲ್ ಗಾಳಿ ಯಂತ್ರ ಕಂಪನಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ನಗರಸಭೆ ವಾರ್ಡ್ ನಂಬರ್ 8ರ ಉಪಚುನಾವಣೆ. JDS ಅಭ್ಯರ್ಥಿ ನಿಖತ್ ಸಲ್ಮಾ 406 ಮತಗಳ ಅಂತರದಿಂದ ಗೆಲುವು, ಕಾಂಗ್ರೆಸ್ಗೆ ಮುಖಭಂಗ. ಕ್ಷುಲ್ಲಕ ಕಾರಣಕ್ಕೆ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ. ವಡವಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತೀವ್ರ ಗಾಯ, ರಿಮ್ಸ್ಗೆ ದಾಖಲು. ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ನಾಮಪತ್ರ ಸಲ್ಲಿಕೆ. ವಾರ್ತೆಗಳ ವಿವರ. ನಗರಸಭೆ ವಾರ್ಡ್ ನಂಬರ್ 8ರಲ್ಲಿ JDS ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ವಿಜಯಶಾಲಿಯಾಗಿರುವುದು ಇದು ನನ್ನ ಗೆಲುವು ಅಲ್ಲ, ಮತದಾರರ ಗೆಲುವು ಎಂದು ನಗರಸಭೆ ನೂತನ ಸದಸ್ಯೆ ನಿಖಿತ್ ಸಲ್ಮಾ ಅವರು ತಿಳಿಸಿದರು. ನಗರಸಭೆ ವಾರ್ಡ್ ನಂಬರ್ 8ರಲ್ಲಿ JDS ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿ ವಿಜಯಶಾಲಿಯಾಗಿರುವುದು ಇದು ನನ್ನ ಗೆಲುವು ಅಲ್ಲ, ಮತದಾರರ ಗೆಲುವು ಎಂದು ನಗರಸಭೆ ನೂತನ ಸದಸ್ಯೆ ನಿಖತ್ ಸಲ್ಮಾ ಅವರು ತಿಳಿಸಿದರು. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಗೆಲುವು ಮತದಾರರಿಗೆ ಅರ್ಪಿಸಲಾಗುತ್ತದೆ. JDS ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಕುಟುಂಬದ ಮೇಲೆ ಹೊಂದಿದ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಎಂದರು.
ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸಿದ ಪರಿಣಾಮ ಗೆಲುವು ಸಾಧಿಸಲಾಗಿದೆ. ನನ್ನ ಪ್ರತಿ ವಾರ್ಡ್ನಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ನನ್ನ ಗೆಲುವಿಗೆ ಶ್ರೀರಕ್ಷೆ ಎಂದರು. ಮತದಾರರಿಗೆ ಅಭಿನಂದನೆ ಸಲ್ಲಿಸಿದರು. जेडीएस पार्टी के जो लोग हैं वो हमको सीट दिए थे, उनके लिए उनको बहुत बहुत शुक्रिया हमारे तरफ से। और जो वार्ड नंबर 8 से जो पब्लिक है उन्होंने हमारे को बहुत सपोर्ट करे, इसलिए बहुत बहुत शुक्रिया उनका भी। मेरी जीत नहीं पब्लिक की जीत, मेरी जीत नहीं पब्लिक जीत, मेरी ही जीत पब्लिक की जीत है। ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ವಾರ್ಡ್ ನಂಬರ್ 8ರ ಗೆಲುವು ಮುಂದಿನ ವಿಧಾನಸಭೆ ದಿಕ್ಸೂಚಿಯಾಗಲಿದೆ. ನಗರಸಭೆ ಸದಸ್ಯರಾಗಿದ್ದ ಮಕ್ಬೂಲ್ ಅವರ ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಶ್ರೀರಕ್ಷೆಯಾಗಿದೆ. ಮುಂದಿನ ದಿನಗಳಲ್ಲಿ ವಾರ್ಡ್ನ ಸಂಪೂರ್ಣ ಅಭಿವೃದ್ಧಿಗೆ ಸದಸ್ಯರಿಗೆಲ್ಲ ಎಲ್ಲ ರೀತಿಯಿಂದಲೂ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ ಎಂದರು. ವಾರ್ಡ್ ನಂಬರ್ 8 ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮತ್ತು ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮಕ್ಬೂಲ್ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ನಿಖಿತ್ ಸಲ್ಮಾ ಅವರನ್ನು ಜನತಾದಳ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದಾಗ ಇಡೀ ಕ್ಷೇತ್ರದ ವಾರ್ಡ್ ನಂಬರ್ 8ರ ಕ್ಷೇತ್ರದ ಇಡೀ ಜನತೆ ಏನು ದುರ್ದೈವವಾಗಿ ನಾವು ಕಳ್ಕೊಂಡಿರ್ತಕ್ಕಂಥ ಮಕ್ಬೂಲ್ ಅವರ ಸ್ಥಾನವನ್ನು ವಾರ್ಡ್ ನಂಬರ್ 8ರ ಜನತೆ ಅವರ ಭಾವನೆಗಳು, ಅವರ ಅನಿಸಿಕೆಗಳು, ಅವರ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಮತ್ತೆ ಮಕ್ಬೂಲ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ನಿಖಿಲ್ ಸಲ್ಮಾ ಅವರಿಗೆ ಆಶೀರ್ವಾದ ಮೂಲಕ ಇವತ್ತು ಏನು ಮತಗಳನ್ನು ಹಾಕಿ ಬಹುಮತದಿಂದ ಇವತ್ತು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇ ಬಾರಿಗೆ ವಾರ್ಡ್ ನಂಬರ್ 8ರ ಮತದಾರರಿಗೆ ನಾನು ಜನತಾದಳದಿಂದ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇದು ಜನತಾದಳ ಗೆಲುವು ನಿಶ್ಚಿತವಾಗಿತ್ತು. ಯಾಕಂತ ಹೇಳಿದ್ರೆ ಮಕ್ಬೂಲ್ ಅವರು ವಾರ್ಡ್ ನಂಬರ್ 11 ಮತ್ತು 8ರಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಪಕ್ಷ ಅವ್ರ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಕಾರ್ಯಗಳು ಈಗಲೂ ಕೂಡ ಏನು ಗಾಲಿಬ್ ನಗರ ಮತ್ತು ವಾರ್ಡ್ ನಂಬರ್ 8ರಲ್ಲಿ ಕುಂಠಿತಗೊಂಡಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಆಗಲಿ, ನೀರಿನ ಕಾಮಗಾರಿಗಳಾಗಲಿ, ಡ್ರೈನೇಜ್ ಕೆಲಸಗಳಾಗಲಿ ನಿಖಿಲ್ ಸಲ್ಮಾ ಜೊತೆಯಲ್ಲಿ ಪಕ್ಷದ ಎಲ್ಲ ನಾಯಕರುಗಳು ನಿಂತುಕೊಂಡು ವಾರ್ಡ್ ನಂಬರ್ 8ರ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಈ ಕ್ಷೇತ್ರದ ಜನತೆಗೆ ನಾನು ಆಶ್ವಾಸನೆ ಕೊಡ್ತೀನಿ. ಜೊತೆಲಿ ಇವತ್ತು ವಾರ್ಡ್ ನಂಬರ್ 8ರ ಈ ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಆಗಿರ್ತಕ್ಕಂಥದ್ದು. ಈ ಒಂದು ಪಕ್ಷದ ನಾಯಕತ್ವ ನಾವು ವಾರ್ಡ್ ನಂಬರ್ 8ರ ಚುನಾವಣೆಯ ನಾಯಕತ್ವವನ್ನು ನಮ್ಮ ಪಕ್ಷದ ಅಲ್ಪಸಂಖ್ಯಾತರ ನಾಯಕರಾಗಿರ್ತಕ್ಕಂಥ ಯೂಸುಫ್ ಖಾನ್ರ ಮೇಲೆ ಜವಾಬ್ದಾರಿ ವಹಿಸಿದ್ವಿ. ನೀನು ಅವರ ಸಲ್ಮಾ ಅವರ ಮನೆಗೆ ಹೋಗಬೇಕು, ಅಭ್ಯರ್ಥಿಯನ್ನು ಮಾಡಬೇಕು, ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಪಕ್ಷ ಯೂಸುಫ್ ಖಾನ್ರ ಮೇಲೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಅಲ್ಪಸಂಖ್ಯಾತರು ಬಹಳ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಿಖಿಲ್ ಸಲ್ಮಾ ಜೊತೆಯಲ್ಲಿ ಮಕ್ಬೂಲ್ ಅವರ ಆಶೀರ್ವಾದ ಇದೆ. ಪಕ್ಷದ ಎಲ್ಲ ಮುಖಂಡರು ಕೂಡ ತಂಗಿಯ ಜೊತೆಯಲ್ಲಿ ಇದ್ದುಕೊಂಡು ಆ ವಾರ್ಡ್ ನಂಬರ್ 8ರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಜನತೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಕ್ಕೆ ಜನತಾದಳ ಜಿಲ್ಲಾ ಕಮಿಟಿಯಿಂದ ಅವರಿಗೆ ಕೃತಜ್ಞತೆಯನ್ನು ನಾನು ಒಂದು ವಂದನೆಗಳನ್ನು ಕೊಡ್ತೀನಿ. ಜೆಡಿಎಸ್ ಹಿರಿಯ ಮುಖಂಡ ಯೂಸುಫ್ ಖಾನ್ ಅವರು ಮಾತನಾಡಿ, ಪಕ್ಷದ ಎಲ್ಲ ಮುಖಂಡರ ಒಗ್ಗಟ್ಟಿನಿಂದ ಚುನಾವಣೆ ನಡೆಸಿದ ಪರಿಣಾಮ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. रिजल्ट निकला है, अल्लाह का लाख लाख शुक्र है कि गालिब नगर के शांति कॉलोनी कोट तलार के पूरे वोटर्स का मैं शुक्रगुजार हूँ कि आज सब इकट्ठा होकर हमारी बहन लिखित सलमा को वोट डालकर आप कामयाब करे हैं। मैं तहे दिल से शुक्रगुजार हूँ और पूरे पीछे से सपोर्ट करे, बैक से सपोर्ट करे, हमको जो भी हमारे वेलफेयर है उनको सबका मैं शुक्रगुजार हूँ।
इंशाअल्लाह। ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್ ಮಾತನಾಡಿ, ಜೆಡಿಎಸ್ ಪಕ್ಷವು ಒಮ್ಮತ ತೀರ್ಮಾನ ಕೈಗೊಂಡು ಮಕ್ಬೂಲ್ ಅವರ ಪತ್ನಿಗೆ ಟಿಕೆಟ್ ನೀಡಿ ಅವರನ್ನು ಗೆಲುವಿಗೆ ಪಕ್ಷದ ಹಿರಿಯ ಮುಖಂಡರು ಒಗ್ಗಟ್ಟಿನಿಂದ ಪ್ರಚಾರ ಮಾಡಲಾಗಿದೆ. ಶಾಸಕರಾದ ವೆಂಕಟರಮಣ ನಾಡಗೌಡ, ರಾಜ ವೆಂಕಟಪ್ಪ ನಾಯಕ್ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಪ್ರಚಾರಕ್ಕೆ ಆಗಮಿಸಿ ನಮ್ಮ ಅಭ್ಯರ್ಥಿಗೆ ಎಲ್ಲಾ ರೀತಿಯಿಂದಲೂ ಸಹಕಾರ ನೀಡಿದ್ದಾರೆ ಎಂದರು. ಈ ಚುನಾವಣೆಯು ಮುಂದಿನ ವಿಧಾನಸಭೆಗೆ ಪಕ್ಷವನ್ನು ಸಂಘಟಿಸಲು ಸಹಕಾರಿಯಾಗಲಿದೆ ಎಂದರು. ವಾರ್ಡ್ ನಂಬರ್ 8ರಲ್ಲಿ ನಾವೇನು JDS ಪಕ್ಷದಿಂದ ನಮ್ಮ ತಂಗಿಯಾದಂಥ ನಿಖಿತಾ ಸಲ್ಮಾರ್ ಅವರು ಗೆಲುವು, ಇದು JDS ಗೆಲುವು ಮತ್ತು ಜನರ ಆ ವಾರ್ಡಿನ ಜನರ ಗೆಲುವು. ನಾವು ಕಳೆದ ವಿಧಾನಸಭೆಯಿಂದ ನಾವು ಮತ್ತೆ ಸಂಘಟನೆಯಲ್ಲಿ ತೊಡಗಿದ್ದೀವಿ. ಈ ನಗರಸಭೆ ವಿಶೇಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ, ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ನಾಯಕರಾದಂಥ ಯೂಸುಫ್ ಖಾನ್ ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಾವು ಮಾಡಿದ್ದೀವಿ. ಈ ಚುನಾವಣೆಯಲ್ಲಿ ನಮ್ಮ ಶಾಸಕರಾದಂಥ ನಾಡಗೌಡರು ಮತ್ತು ವೆಂಕಟಪ್ಪ ನಾಯಕ್ ಅವರು ಭಾಗವಹಿಸಿ ಎಲ್ಲರೂ ಒಂದು ಸಂದೇಶ ಏನು ಕೊಟ್ಟಿವಿ ಆ ವಾರ್ಡಿಗೆ ಅಂದರೆ, ನಾವು JDSನ ಎಲ್ಲ ಸದಸ್ಯರು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳಿ ನಾವು ಕಾರ್ಯ ಮಾಡಿದ್ದಕ್ಕೆ ಇವತ್ತು ನಾವು ಜಯ ಸಾಧಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಗರದಾದ್ಯಂತ ನಾವು ಮತ್ತೆ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲು ಇದು ದಿಕ್ಸೂಚಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಶಾಸಕರು ನಮ್ಮ ಶಾಸಕ ಗೆಲ್ಲುವಂಥ ಎಲ್ಲ ಆಲೋಚನೆಗಳು ಮತ್ತು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಸಂದರ್ಭದಲ್ಲಿ JDS ನಗರ ಘಟಕದ ಅಧ್ಯಕ್ಷ ಬಿ ತಿಮ್ಮಾರೆಡ್ಡಿ, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಸರ್ಕಾರ ರೈತ ವಿರೋಧಿಯಾಗಿರುವ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ರೈತರು ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸುತ್ತಿಲ್ಲ. ಈ ಮಧ್ಯೆ ಒಪ್ಪಂದ ಕೃಷಿಗೆ ದೇವದುರ್ಗ ತಾಲೂಕಿನ 10 ಜನರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದ ಶಿರಸಿ ಮೂಲದ ರೈತ ಮತ್ತು ಕದಂಬ ಫೌಂಡೇಶನ್ ಆಗ್ರೋ ಪ್ರೊಡ್ಯೂಸರ್ ಲಿಮಿಟೆಡ್ ಕಂಪನಿ ಷರತ್ತುಗಳನ್ನು ಉಲ್ಲಂಘಿಸಿ ಖರೀದಿ ಮಾಡುವುದಿಲ್ಲ ಎಂದು ಹೇಳುವ ಮೂಲಕ ವಂಚಿಸಿದೆ ಎಂದು ರಾಜ್ಯ ರೈತ ಸಂಘದ ಮುಖಂಡ ಚಾಮರಾಜ್ ಮಾಲಿಪಾಟೀಲ್ ಆರೋಪಿಸಿದರು. ಕೇಂದ್ರ ಸರ್ಕಾರ ರೈತ ವಿರೋಧಿಯಾಗಿರುವ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ರೈತರು ಹೋರಾಟ ಮಾಡುತ್ತಿದ್ದರೂ ಸ್ಪಂದಿಸುತ್ತಿಲ್ಲ. ಈ ಮಧ್ಯೆ ಒಪ್ಪಂದ ಕೃಷಿಗೆ ದೇವದುರ್ಗ ತಾಲೂಕಿನ 10 ಜನರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದ ಶಿರಸಿ ಮೂಲದ ರೈತ ಮತ್ತು ಕದಂಬ ಫೌಂಡೇಶನ್ ಆಗ್ರೋ ಪ್ರೊಡ್ಯೂಸರ್ ಲಿಮಿಟೆಡ್ ಕಂಪನಿ ಷರತ್ತುಗಳನ್ನು ಉಲ್ಲಂಘಿಸಿ ಖರೀದಿ ಮಾಡುವುದಿಲ್ಲ ಎಂದು ಹೇಳುವ ಮೂಲಕ ವಂಚಿಸಿದೆ ಎಂದು ರಾಜ್ಯ ರೈತ ಸಂಘದ ಮುಖಂಡ ಚಾಮರಾಜ್ ಮಾಲಿಪಾಟೀಲ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ರಾಮದುರ್ಗ, ಅಮರಾಪುರ ಗ್ರಾಮಗಳಲ್ಲಿ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡು ಸಿರಿಧಾನ್ಯ ಟೇಪ್ ಬೆಳೆ ಬೆಳೆಯಲು ಬೀಜ, ಗೊಬ್ಬರ ನೀಡಿದ ಸಂಸ್ಥೆ ಮೊದಲ ಬೆಳೆಯನ್ನು ಖರೀದಿಸಿದೆ. 2 ವರ್ಷದ ಒಪ್ಪಂದದಂತೆ 2ನೇ ವರ್ಷ ಬೆಳೆಯನ್ನು ಕೊರೋನಾ ಹಿನ್ನೆಲೆಯಲ್ಲಿ ಖರೀದಿ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಿದೆ. ಟೇಪ್ ಬೆಳೆಗೆ ಬೇರೆ ಎಲ್ಲಿಯೂ ಮಾರುಕಟ್ಟೆ ಇಲ್ಲ. ಲಕ್ಷಾಂತರ ಹಣ ತೊಡಗಿಸಿ ಬೆಳೆದ ಬೆಳೆ ಖರೀದಿಸುವವರು ಇಲ್ಲದಂತಾಗಿದೆ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಒಪ್ಪಂದ ಕೃಷಿಯಲ್ಲಿ ರೈತರು ಬೆಳೆದ ಬೆಳೆಯ ಕುರಿತು ಯಾವುದೇ ಭರವಸೆಯನ್ನು ನೀಡದೆ ಮುಗ್ಧ ರೈತರನ್ನು ವಂಚಿಸಲಾಗಿದೆ. 60 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಖರೀದಿ ಮಾಡುವವರೇ ಇಲ್ಲದಂತಾಗಿದೆ. ಖರೀದಿ ಮಾಡಬೇಕಿದ್ದ ಸಂಸ್ಥೆ ಜವಾಬ್ದಾರಿ ನಿರ್ವಹಿಸದೆ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದರು. ಕೇಂದ್ರ ಸರ್ಕಾರ ಒಪ್ಪಂದ ಕೃಷಿಯನ್ನು ಜಾರಿಗೊಳಿಸಿ ರೈತ ಆದಾಯ ಹೆಚ್ಚಿಸುವುದಾಗಿ ಹೇಳುತ್ತಿದೆ. ಆದರೆ ವಾಸ್ತವದಲ್ಲಿ ರೈತರು ವಂಚನೆಗೆ ಗುರಿಯಾಗುತ್ತಿದ್ದಾರೆ. ಒಪ್ಪಂದ ಕೃಷಿಯಿಂದ ರೈತರು ನಷ್ಟಕ್ಕೆ ಗುರಿಯಾಗುವುದಲ್ಲದೆ ಆಹಾರ ಭದ್ರತೆಗೂ ಧಕ್ಕೆಯಾಗಲಿದೆ. ಬ್ರಿಟಿಷರ ಅವಧಿಯಲ್ಲಿ 1887ರಲ್ಲಿ ನೀಲಿ ಬೆಳೆಯುವ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಬೆಳೆ ಬೆಳೆಯಲಾಗುತ್ತಿತ್ತು. ರೈತರು ಬೆಳೆ ಸಾಲದ ಹಣದ ಮರುಪಾವತಿಗೆ ಮಹಿಳೆಯರನ್ನು ಕಳುಹಿಸುವಂತೆ ಬ್ರಿಟಿಷರ ಅಧಿಕಾರಿಗಳು ಹೇಳುತ್ತಿದ್ದರಂತೆ. ಈಗ ಅದೇ ರೀತಿ ರೈತರ ಹೆಸರಿನಲ್ಲಿ ಹುಟ್ಟಿಕೊಂಡಿರುವ ರೈತ ಕಂಪನಿಗಳು ಮೋಸಕ್ಕೆ ರೈತರನ್ನು ಬಲಿ ಪಡೆಯುತ್ತಿವೆ ಎಂದು ಆರೋಪಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆ ರದ್ದುಗೊಳಿಸುವಂತೆ ಯುಗಾದಿ ಹಬ್ಬ ದಿನದಂದು ಎಲ್ಲ ರೈತರು ಮನೆಗಳಲ್ಲಿಯೇ ಕೇಂದ್ರ ಕಾಯ್ದೆಗಳನ್ನು ಸುಡುವ ಮೂಲಕ ಹೊಸ ವರ್ಷ ಆಚರಿಸಲಾಗುತ್ತದೆ ಎಂದರು. ರೈತರಿಗೆ ವಂಚಿಸಿರುವ ಕದಂಬ ಫೌಂಡೇಶನ್ ವಿರುದ್ಧ ಗ್ರಾಹಕ ವೇದಿಕೆ ಸೇರಿದಂತೆ ವಂಚನೆ ದೂರು ದಾಖಲಿಸಲು ಚಿಂತನೆ ನಡೆಸುವುದಾಗಿ ಹೇಳಿದರು. ಸರ್ಕಾರ ತರೋದಕ್ಕಿಂತ ಮುಂಚೆನೇ ಇದು ನಡೆದಿದೆ ನಮ್ಮ ದೇಶದಲ್ಲಿ. ಅದಕ್ಕೆ ಇವತ್ತು ಕಾನೂನಿನ ಚೌಕಟ್ಟಿನೊಳಗೆ ಅದನ್ನು ತರಲಿಕ್ಕೆ ಕಾಯ್ದೆ ರೂಪದಲ್ಲಿ ತಂದಿದ್ದಾರೆ. ಅದರ ನೇರ ಪರಿಣಾಮ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ಅದು ದೇವದುರ್ಗ ತಾಲೂಕಿನ ರಾಮದುರ್ಗ, ಸಂಗಾಪುರ, ಅಮರಾಪುರ ಗ್ರಾಮಗಳಲ್ಲಿ ರೈತರು ಇದು ಸಿರಿಧಾನ್ಯ ಟೆಫ್ ಅಂತೇಳಿ ಒಂದು ಸಿರಿಧಾನ್ಯ ಇದನ್ನ ಬೆಳೆಯಲಿಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಟೆಫ್ ಅಂತೇಳಿ ಇದು ಒಂದು ಆಹಾರ, ಬಹಳ ಒಳ್ಳೆ ಸಿರಿಧಾನ್ಯಗಳಲ್ಲಿ ಒಂದು ಒಳ್ಳೆ ಆಹಾರ ಅಂತ ಹೇಳ್ತಾರೆ. ಅದನ್ನ ಒಪ್ಪಂದ ಮಾಡಿಕೊಂಡು ತಾವೇ ಬೀಜ ಕೊಟ್ಟು, ತಾವೇ ಗೊಬ್ಬರ ಕೊಟ್ಟು,
ಮತ್ತೆ ತಾವೇ ಖರೀದಿ ಮಾಡ್ತೀವಿ ಅಂತೇಳಿ ಒಂದು ಒಪ್ಪಂದ ಮಾಡ್ಕೊಂಡಾರ. ಆ ಒಪ್ಪಂದದಲ್ಲಿ ಕೂಡ ಬಹಳ ಲೋಪದೋಷಗಳಿವೆ. ಆ ಒಪ್ಪಂದದಲ್ಲಿ ಯಾವ ಬೆಲೆಗೆ ಖರೀದಿ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ. ತಾವು ಕೊಡ್ತಕ್ಕಂಥ ಗೊಬ್ಬರ ಬೀಜಕ್ಕೆ ದರ ನಿಗದಿ ಮಾಡಿಲ್ಲ. ಮತ್ತೆ ಈಗ 1 ವರ್ಷ ಅದು 2 ವರ್ಷದ ಅಗ್ರಿಮೆಂಟ್ ನಮ್ಮ ರೈತರ ಜೊತೆಗೆ ಮಾಡ್ಕೊಂಡಿದ್ದಾರೆ. ಅವರು ಸುಮಾರು 60 ಎಕರೆಯಲ್ಲಿ ನಮ್ಮ ರೈತರು ಆ ಟೆಪ್ ಅನ್ನು ಬೆಳೆದಿದ್ದಾರೆ. ಮೊದಲನೇ ವರ್ಷ ಖರೀದಿ ಮಾಡಿದ್ರು. ಮತ್ತೆ ಇವರು ಪುನಃ 2ನೇ ವರ್ಷಕ್ಕೂ ಬೆಳೆ ಹಾಕಿದ್ರು. ಆದ್ರೆ ಈಗ ಕೊರೋನಾ ಇದೆ, ಹಿಂಗಾಗಿ ನಾವು ಖರೀದಿ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಉತ್ತರ ಅವ್ರ ಕಡೆಯಿಂದ ಬರ್ತಾ ಇದೆ. ಈಗ ಖರೀದಿ ಮಾಡಲಿದ್ರೆ ಇವರು ಇದನ್ನ ಯಾರು ಇಲ್ಲಿ ಬಳಕೆ ಮಾಡೋದು ಇನ್ನೂ ನಮ್ಮ ಜನರಿಗೆ ಅಷ್ಟು ಪರಿಚಯ ಆಗಿಲ್ಲ. ಬೇರೆ ಬೇರೆ ಕಡೆಗೆಲ್ಲ ಆಗ್ತದೆ ಗೊತ್ತಿಲ್ಲ. ಮತ್ತೆ ಈಗ ಬೆಳೆದಂತ ರೈತರು ಎಲ್ಲಿ ಹೋಗಿ ಮಾಡ್ಬೇಕಾದ್ರೆ ತಾವು ತಗೊಳ್ಳೋದಿಲ್ಲ ಅಂದ್ರೆ ಇದು ಏನಂದ್ರೆ ಒಪ್ಪಂದದ ಕೃಷಿಯಲ್ಲಿ ಆಗ್ತಕ್ಕಂಥ ಬಹಳ ದೊಡ್ಡ ಮೋಸ. ಆ ಕಾರಣಕ್ಕೆ ಇವತ್ತು ನಾವು ದೇಶದಾದ್ಯಂತ ರೈತರು ಈ ಒಪ್ಪಂದದ ಕೃಷಿ ಬೇಡ ಅಂತ ಹೇಳಿ ನಾವು ವಿರೋಧ ಮಾಡತಕ್ಕಂಥ ಇವತ್ತು ನಮ್ಮ ಜಿಲ್ಲೆಗೆ ಅದು ನಾವು ಕಾಣ್ತಾ ಇದ್ದೀವಿ. ಈ ರೀತಿ ರೈತರು ಏನಂತಂದ್ರೆ ಮುಗ್ಧ ರೈತರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. 50,000 ರೂಪಾಯಿ ಕ್ವಿಂಟಲ್ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಮೌಖಿಕವಾಗಿ ಹೇಳಿದಾಗ ಕೂಡಲೇ ಏನೋ ಹೊಸ ಬೆಳೆ ನೋಡೋಣ ಅಂತ ಹೇಳಿ ಪಾಪ ಈಗ ಒಬ್ರು ಯಾರೋ ಪ್ರಮುಖ ರೈತರು ಇರ್ತಾರೆ. ಅವ್ರ ಮಾತು 10 ಮಂದಿ ಕೇಳ್ತಿರ್ತಾರೆ, ನೀನ್ ಹಾಕು ಪಾಪ ಅವ್ರು ಹೇಳಿ ಹಾಕ್ಸಿರ್ತಾರೆ. ಈಗ ರೈತರೆಲ್ಲರೂ ಖರೀದಿ ಮಾಡಾದ್ರೆ ಮನೆಗೆ ಇಟ್ಕೊಂಡು ಇವತ್ತು ಅದನ್ನ ನಷ್ಟಕ್ಕೊಳಗಾಗಿದ್ರು. ಬೇರೆ ಬೆಳೆ ಬೆಳೆದಿದ್ರೆ ಅವರಿಗೆ ದುಡ್ಡಾದ್ರೂ ಬರ್ತಿದ್ರು. ಇಂಥ ಮೋಸದ ಒಪ್ಪಂದದ ಕೃಷಿಯನ್ನ ಒತ್ತಾಯಪೂರ್ವಕವಾಗಿ ಕೇಂದ್ರ ಸರ್ಕಾರ ಇವತ್ತು ರೈತರ ಮೇಲೆ ಹೇರ್ತಾ ಇದೆಯಲ್ಲ, ಇದು ದೊಡ್ಡ ದುರಂತ. ನಾಳೆ ರೈತರು ಭೂಮಿ ಉಳಿಯೋದಿಲ್ಲ, ರೈತರಿಗೆ ಲಾಭ ಆಗೋದಿಲ್ಲ. ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡತಕ್ಕಂತ ಒಂದು ಒಪ್ಪಂದದ ಕೃಷಿಯನ್ನು ಇವತ್ತು ಪ್ರಧಾನಿಗಳು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇದನ್ನೇನಂತಂದ್ರೆ ನಾವು ನಮ್ಮ ಮುಗ್ಧ ರೈತರನ್ನ ಹೊಂದಿಸ್ಲಿಕ್ಕೆ ಇವತ್ತು ಒಂದು ಕಂಪನಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಂಥವು 100 ಕಂಪನಿಗಳು ಬರ್ತವೆ ಬೇರೆ ಬೇರೆ ಉತ್ಪನ್ನಗಳ ಬೆಳೆಗೆ ಅಂತ ಹೇಳಿ. ಮೇಲೆ ಯಾವ್ದೋ ಒಂದು ಕಂಪನಿ ಬಂದಿದೆ, ಬರೀ ಹುಲ್ಲು ಬೆಳಿಬೇಕಂತ ಅವ್ರು ತಗೊಂತಾರೆ. ಅದೇನಾದ್ರೂ ವಿವರ ನಮ್ಗೆ ಸಿಕ್ಕಿಲ್ಲ. ಇದು ಮಾತ್ರ ಕ್ಲಿಯರ್ ಆಗಿದೆ. ಈ ರೀತಿ ಮೋಸ ಮಾಡೋದ್ರಿಂದ ಒಂದು ಕಡೆಗೆ ದೇಶದ ಆಹಾರ ಭದ್ರತೆಗೂ ಧಕ್ಕೆ ಬರ್ತದೆ, ಮತ್ತೆ ರೈತರು ನಷ್ಟ ಆಗ್ತಾರ, ಕಾರ್ಪೊರೇಟ್ ಕಂಪನಿಯವರು ಉದ್ಧಾರ ಆಗ್ತಾರೆ. ಈಗ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಅವ್ರು ಬೀಜವನ್ನ ಇವ್ರಿಗೆ ಮಾರಾಟ ಮಾಡುವಾಗ ಲಾಭ ಮಾಡ್ಕೊಂಡು ಬಿಡ್ತಾರೆ. ಅಲ್ಲ, ಇದು ನಾವು ರಾಯಚೂರು ಜಿಲ್ಲೆಯಲ್ಲಿ ಕಂಡದ್ದು ಒಂದು 50-60 ಎಕರೆಯಲ್ಲಿ. ದೇಶದಾದ್ಯಂತ ಎಷ್ಟು ರೈತರಿಗೆ ಈ ರೀತಿ ಮಾಡಿರೋ ಗೊತ್ತಿಲ್ಲ ದೇಶದಾದ್ಯಂತ. ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಈಗ ಅವ್ರು ಕೊಡ್ತಕ್ಕಂಥ ಗೊಬ್ಬರ ಮತ್ತು ಅವ್ರೇನೋ ಟೆಕ್ನಾಲಜಿ ಕೂಡ ನಾವು ಎಲ್ಲ ಸಲಹೆ ಕೊಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆಲ್ಲ ಚಾರ್ಜ್ ಮಾಡಿರ್ತಾರೆ. ಈ ರೀತಿ ಈಗ ಅದು ಉತ್ಪನ್ನನೇ ಕೊಳ್ಳೋರಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ರೈತರು? ಇವತ್ತು ಬಹಳಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ. ರೈತರಿಗೆ ಒಳ್ಳೇದಾಗ್ತದೆ, ಯಾಕೆ ವಿರೋಧ ಮಾಡ್ತಾರೆ ಅಂತಾರೆ. ಇದು ಪ್ರಾಕ್ಟಿಕಲ್ ಸಮಸ್ಯೆ. ಇದು ನಿಮ್ ಕಣ್ಣು ಮುಂದೆ ನಾವು ಇವತ್ತು ಇಡ್ತಾ ಇದ್ದೀವಿ. 1887ರಲ್ಲಿ ಏನು ಬ್ರಿಟಿಷರಿದ್ರು ಆ ಸಂದರ್ಭದಲ್ಲಿ ನೀಲಿಯನ್ನು ಬೆಳೀತಿದ್ರು. ನೀಲಿ ಅಂದ್ರೆ ಬಟ್ಟೆಗೆ ಹಾಕ್ತಕ್ಕಂತ ನೀಲಿ, ಅದು ಒಂದು ಗಿಡದಿಂದ ಉತ್ಪತ್ತಿ ಆಗ್ತದೆ. ಸಹಜವಾಗಿ ರೈತರು ಬೆಳೀತಿದ್ರು. ಅದಕ್ಕೆ ಏನಾದ್ರು ಭಾರಿ ಬೇಡಿಕೆ ಬಂದ ಪರಿಣಾಮ ಬ್ರಿಟಿಷರು ಏನಂತಂದ್ರೆ ನೀಲಿ ಬೆಳೀತಕ್ಕಂಥ ರೈತರನ್ನೆಲ್ಲ ಕೂಡಿ ಹಾಕೊಂಡು ಅವ್ರೆಲ್ಲ ಭೂಮಿಗಳು ವಶಪಡಿಸಿಕೊಂಡು
ಅವರಿಗೆ ಸಾಲ ಕೊಟ್ಟು ನೀಲಿ ಬೆಳೆಸ್ತಿದ್ರು, ಅದನ್ನು ನಾವು ಖರೀದಿ ಮಾಡ್ತಿದ್ರು. ಆ ದುರಂತ ಒಂದು ಪತ್ರಿಕಾಕರ್ತರು ಹೈಲೈಟ್ ಮಾಡಿದ್ರು. ದಯವಿಟ್ಟು ನೀವು ವರದಿ ಮಾಡೋದಕ್ಕೆ ಮುಂಚೆ ಇದನ್ನೆಲ್ಲ ಓದಬೇಕು ಎಲ್ಲರಿಗೂ. ವಂಚನೆಗೆ ಒಳಗಾದ ರೈತ ವಿರೂಪಾಕ್ಷಪ್ಪ ಮಾತನಾಡಿ, ಮಾಧ್ಯಮದಲ್ಲಿ ಪ್ರಕಟವಾದ ವರದಿಯನ್ನು ನೋಡಿ ಕದಂಬ ಫೌಂಡೇಶನ್ ಇವರಿಗೆ ಸಂಪರ್ಕಿಸಲಾಯಿತು. ಅವರು ಒಪ್ಪಂದ ಮಾಡಿಕೊಂಡು ಪ್ರತಿ ಕ್ವಿಂಟಲ್ ಟೇಪ್ ಬೆಳೆಗೆ 50,000 ರೂಪಾಯಿ ನೀಡುವುದಾಗಿ ಭರವಸೆ ನೀಡಿ ಮೊದಲ ಬೆಳೆಯನ್ನು ಖರೀದಿಯೂ ಮಾಡಿತು. 2ನೇ ವರ್ಷ ಬೆಳೆಗೆ ಬೀಜ ಗೊಬ್ಬರ ನೀಡಿತು. ನಂಬಿ ಬೆಳೆಯನ್ನು ಬೆಳೆಯಲಾಯಿತು. ಈಗ ಬೆಳೆ ಖರೀದಿಸಲು ಮುಂದಾಗುತ್ತಿಲ್ಲ. ಕಂಪನಿ ಸಿಇಒ ನಾಗರಾಜ್ ಭಟ್ ಎಂಬುವವರು ಕೊರೋನಾ ಹಿನ್ನೆಲೆಯಲ್ಲಿ ಖರೀದಿ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಬೇರೆಲ್ಲೂ ಮಾರುಕಟ್ಟೆ ಇಲ್ಲದೆ ಬೆಳೆಯನ್ನು ಖರೀದಿ ಮಾಡುವವರೇ ಇಲ್ಲದಂತಾಗಿದೆ. ಒಪ್ಪಂದವನ್ನು ಉಲ್ಲಂಘಿಸಲಾಗಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಳೆಯನ್ನು ಖರೀದಿಗೆ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಭೀಮೇಶ್ವರರಾವ್, ಪ್ರಭಾಕರ್ ಪಾಟೀಲ್, ಭೂದಯ್ಯ ಸ್ವಾಮಿ, ವಿರೂಪಾಕ್ಷ ರೆಡ್ಡಿ ಉಪಸ್ಥಿತರಿದ್ದರು. ತಾಲೂಕಿನ ಅಕ್ಕಂದೊಡ್ಡಿ ಗ್ರಾಮದಿಂದ ಒಡೆಪಲ್ಲಿ ಗ್ರಾಮದ ಮೂಲಕ ಗುಂಡಾರವರೆಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಿದ್ದು ಕಳಪೆಯಾಗಿದೆ. ತನಿಖೆ ನಡೆಸಿ ಕಾಮಗಾರಿ ಬಿಲ್ಲನ್ನು ತಡೆಹಿಡಿದು ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು. ಕಿರಿಯ ಅಭಿಯಂತರವರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಲೋಕೋಪಯೋಗಿ ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಅಪ್ಪನದೊಡ್ಡಿ ಗ್ರಾಮದಿಂದ ಒಡ್ಡೆಪಲ್ಲಿ ಗ್ರಾಮದ ಮೂಲಕ ಯರಗುಂಟವರೆಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಿದ್ದು ಕಳಪೆಯಾಗಿದೆ. ತನಿಖೆ ನಡೆಸಿ ಕಾಮಗಾರಿ ಬಿಲ್ಲನ್ನು ತಡೆ ಹಿಡಿದು ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು. ಹಿರಿಯ ಅಭಿಯಂತರರನ್ನು ಅಮಾನತು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಅನೇಕ ಗ್ರಾಮಗಳ ರಸ್ತೆಗಳು ನಿರ್ಮಾಣ ಮಾಡಿದ್ದು ಕಳಪೆಯಾಗಿವೆ. ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ನಿರ್ವಹಣೆ ಮಾಡಿಲ್ಲ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ಮಾಡಿಲ್ಲ. ನಿರ್ಮಾಣ ಮಾಡಿದ ನಂತರ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. 2 ಕಡೆ 2 ಭಾಗದಲ್ಲಿ ಮರಂ ಹಾಕಿಲ್ಲ. ಕಳಪೆ ಕಾಮಗಾರಿ ಮಾಡಿ ಬೋಗಸ್ ಬಿಲ್ಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಗಂಭೀರವಾಗಿ ಪರಿಗಣಿಸಿ ಸ್ಥಳ ಪರಿಶೀಲನೆ ಮಾಡಬೇಕು. ಕಳಪೆಯಾಗಿದ್ದು ತನಿಖೆ ನಡೆಸಿ ಕಿರಿಯ ಅಭಿಯಂತರರನ್ನು ಅಮಾನತು ಮಾಡಬೇಕು ಹಾಗೂ ಕಾಮಗಾರಿಯನ್ನು ಗುಣಮಟ್ಟದಿಂದ ನಿರ್ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ತಾಲೂಕಿನ ರಾಯಚೂರು ಗ್ರಾಮಾಂತರದ ಅಪ್ಪನದೊಡ್ಡಿಯಿಂದ ಯರಗುಂಟದವರೆಗೆ ವಾಯ ಒಡ್ಡಪಲ್ಲ ಪಿಡಬ್ಲ್ಯೂಡಿ ಇಲಾಖೆಯಿಂದ ತೀವ್ರ ಕಳಪೆ ಮಟ್ಟದಿಂದ ಬಿಟಿ ಮತ್ತು ಎಸ್ಟಿಬಿಸಿ ಡಾಂಬರೀಕರಣ ಸಂಪೂರ್ಣ ಕಿತ್ತು ಹೋಗಿದ್ದು ಪುನರ್ಭರವಸೆ ಉಪವಿಭಾಗ ಇಲಾಖೆ ವತಿಯಿಂದ ನಾವು ಜಂಟಿಯಾಗಿ ತನಿಖೆ ಮಾಡಿ ಕಾಮಗಾರಿಯ ಗುತ್ತಿಗೆದಾರ ಬಿಲ್ಲುಗಳನ್ನು ತಕ್ಷಣ ತಡೆ ಹಿಡಿದು ಕಪ್ಪುಪಟ್ಟಿಗೆ ಸೇರಿಸಿ ಕಾಮಗಾರಿ ಕಿರಿಯ ಅಭಿಯಂತರಗಳನ್ನು ಅನುಮತಿ ಮಾಡುವುದಕ್ಕೆ ದೂರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಎಲ್ಲ ಕಡೆ ಒಂದು ಬೋರ್ಡ್ ಕೆಲಸ ಮಾಡ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಇನ್ನೊಬ್ರು ಮಾಡಿರ್ತಾರೆ, ಅವರು ಕೆಲಸ ಮುಗಿದ್ರಲ್ಲಿ ಇಲ್ಲ ಅವ್ರಿಗೆ ಯಾರು ಮಾಡಿದ್ರು ಅಂದಾಜು ವೆಚ್ಚ ಆ ಕಡೆ ಇಲ್ಲ ಗೊತ್ತಾಗಲ್ಲ ಆಗ್ಲಾರ್ದಂತ ಎಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಶರಣಪ್ಪ ದಿನಿ, ತಾಲೂಕು ಸಂಘಟನಾ ಸಂಚಾಲಕ ಸಣ್ಣ ಈರಪ್ಪ ಗಣಮೂರು, ಚನ್ನಬಸವ ಇಕ್ಲಾಸ್ಪುರ್, ಲಕ್ಷ್ಮಣ್ ಕುರುಡಿ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ 2021-22ನೇ ಸಾಲಿನ ವಾರ್ಷಿಕ ಸಾಲ ಯೋಜನಾ ವರದಿಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಜಿಲ್ಲೆಯ 2021-22ನೇ ಸಾಲಿನ ವಾರ್ಷಿಕ ಸಾಲ ಯೋಜನಾ ವರದಿಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಆದ್ಯತಾ ವಲಯಕ್ಕೆ ಹೆಚ್ಚು ಸಾಲಗಳನ್ನು ಕೊಡುತ್ತಿರುವುದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಲೀಡ್ ಬ್ಯಾಂಕ್ ಸಹಾಯಕ ಮಹಾಪ್ರಬಂಧಕ ಬಾಬು ಬಳಗನೂರು ಅವರು ಜಿಲ್ಲಾ ಸಾಲ ಯೋಜನೆಯ ಬಗ್ಗೆ ವಿವರಿಸಿದರು. ಬೆಳೆ ಸಾಲ 3,210 ಕೋಟಿ ರೂಪಾಯಿ, ಅಲ್ಪಾವಧಿ ಸಾಲ 900 ಕೋಟಿ ರೂಪಾಯಿ, ವ್ಯಾಪಾರ ಸಾಲ 1,190 ಕೋಟಿ, ಸೇವಾ ಕ್ಷೇತ್ರ 1,040 ಕೋಟಿ ರೂಪಾಯಿ, ನಾನ್ ಪ್ರಿಯೇಟರಿ ಸಾಲ 200 ಕೋಟಿ ಸೇರಿದಂತೆ ಒಟ್ಟು ಯೋಜನೆ 6,540 ಕೋಟಿ ರೂಪಾಯಿ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಬಿಐ ಮುಖ್ಯ ಪ್ರಬಂಧಕರುಗಳಾದ ರಂಗನಾಥ್ ನೂಲಿಕರ್, ಕೃಷ್ಣರಂಗಯ್ಯ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕ್ಷೇತ್ರೀಯ ಪ್ರಬಂಧಕರಾದ ಅಶೋಕ್ ಕುಮಾರ್, ನಾಬಾರ್ಡ್ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳಾದ ಕಲಾವತಿ ಸೇರಿದಂತೆ ಇತರೆ ಬ್ಯಾಂಕ್ಗಳ ಜಿಲ್ಲಾ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे।
करिए नस नस मेरी खोले हाय कुछ करिए बस बस बड़ा बोले अब कुछ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ above Rahi Diagnostic, beside SBI Bank, near Gandhi Chowk, Raichur. Mobile 9353654221. ಆಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ
ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock.
ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾನ್ವಿ, ಸಿರ್ವಾರ ಹಾಗೂ ಲಿಂಗಸೂಗೂರು ತಾಲೂಕುಗಳಲ್ಲಿ ಗಮೇಶ್ ವಿಂಡ್ ಟರ್ಬೈನ್ ಹೆಸರಿನ ಗಾಳಿ ಯಂತ್ರಗಳ ಮೂಲಕ ಹಾಗೂ ಸೂರ್ಯನ ಬೆಳಕಿನ ಮೂಲಕ ವಿದ್ಯುತ್ ಉತ್ಪಾದಿಸುವ ಕಂಪನಿಯ 20 ಜನ ಕಾರ್ಮಿಕರನ್ನು ಸೇವೆಯಿಂದ ವಜಾಗೊಳಿಸಿದ್ದು, ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್, ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ CATU ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ, ಸಿರ್ವಾರ ಹಾಗೂ ಲಿಂಗಸೂಗೂರು ತಾಲೂಕುಗಳಲ್ಲಿ ಗಮೇಶ್ ವಿಂಡ್ ಟರ್ಬೈನ್ ಹೆಸರಿನ ಗಾಳಿ ಯಂತ್ರಗಳ ಮೂಲಕ ಹಾಗೂ ಸೂರ್ಯನ ಬೆಳಕಿನ ಮೂಲಕ ವಿದ್ಯುತ್ ಉತ್ಪಾದಿಸುವ ಕಂಪನಿಯ 20 ಜನ ಕಾರ್ಮಿಕರನ್ನು ಸೇವೆಯಿಂದ ವಜಾಗೊಳಿಸಿದ್ದು, ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್, ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ CATU ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. 2015ರಿಂದ ಜಿಲ್ಲೆಯ ಮಾನ್ವಿ, ಲಿಂಗಸೂಗೂರು ತಾಲೂಕುಗಳಲ್ಲಿ ಗಮೇಶ್ ವಿಂಡ್ ಟರ್ಬೈನ್ ಹೆಸರಿನ ಗಾಳಿ ಯಂತ್ರಗಳ ಮೂಲಕ ಹಾಗೂ ಸೂರ್ಯನ ಬೆಳಕಿನ ಮೂಲಕ ವಿದ್ಯುತ್ ಉತ್ಪಾದಿಸಲು ಹೊರ ರಾಜ್ಯದ ಕಂಪನಿ ಸಸ್ತಾ ಇಂಜಿನಿಯರಿಂಗ್ ಕಂಪನಿಗೆ ವಿದ್ಯುತ್ ಉತ್ಪಾದನೆ ಘಟಕಗಳ ನಿರ್ವಹಣೆ ಮತ್ತು ಉಸ್ತುವಾರಿಯ ಗುತ್ತಿಗೆ ನೀಡಿದೆ. ಈ ಕಂಪನಿಯಲ್ಲಿ 20 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಕಂಪನಿಯ ಗುತ್ತಿಗೆದಾರರು 2015ರಿಂದ 2017ರವರೆಗೆ ಗುತ್ತಿಗೆ ಕಾರ್ಮಿಕರಿಗೆ ನೀಡಬೇಕಾದ ಯಾವುದೇ ಸೌಲಭ್ಯಗಳನ್ನು ನೀಡದೆ 8 ಗಂಟೆ ಬದಲಾಗಿ 12 ಗಂಟೆ ಕೆಲಸ ಮಾಡಿಸಿಕೊಂಡಿದ್ದಾರೆ. 2017ರಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರೂ ಯಾವುದೇ ಕ್ರಮ ಜರುಗಿಲ್ಲ ಎಂದು ದೂರಿದರು. ಕಂಪನಿಯ ಗುತ್ತಿಗೆದಾರರು ಹಾಗೂ ಮಾಲೀಕರು ಸೇರಿ ಕಾರ್ಮಿಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಕಾರ್ಮಿಕರು ಮುಷ್ಕರ ನಡೆಸದಂತೆ ಮಾಡಿದ್ದರು. ಕಾರ್ಮಿಕ ಇಲಾಖೆ ದೂರು ನೀಡಿದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿ ಮಾಲೀಕರು, ಗುತ್ತಿಗೆದಾರರು ಹಾಗೂ ಕಾರ್ಮಿಕರ ಸಂಘದ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಕಾನೂನು ಬಾಹಿರವಾಗಿ ವಜಾಗೊಳಿಸಿದ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು, 8 ಗಂಟೆ ಮಾತ್ರ ಕೆಲಸ ಮಾಡಿಸಿಕೊಳ್ಳಬೇಕು, ಹೆಚ್ಚುವರಿ ಕೆಲಸ ಮಾಡಿಸಿಕೊಂಡರೆ ಹೆಚ್ಚುವರಿ ವೇತನ ನೀಡಬೇಕು, ಮುಂದೆ ಕಾರ್ಮಿಕರಿಗೆ ನೀಡಬೇಕಾದ ಎಲ್ಲ ಕಾನೂನುಬದ್ಧ ಸೌಲಭ್ಯಗಳನ್ನು ನೀಡಬೇಕೆಂದು ಸಹಾಯಕ ಕಾರ್ಮಿಕ ಆಯುಕ್ತರು ಆದೇಶಿಸಿದ್ದಾರೆ ಎಂದು ತಿಳಿಸಿದರು. ಮಾಲೀಕರು, ಗುತ್ತಿಗೆದಾರರ ಪ್ರತಿನಿಧಿಗಳು ಹಾಗೂ ಕಾರ್ಮಿಕರು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆದರೆ ಮಾಲೀಕರು ಮತ್ತೆ ಗುತ್ತಿಗೆದಾರರು ವಜಾ ಮಾಡಿದ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ನೇಮಿಸಿಕೊಂಡು 8 ಗಂಟೆ ಕೆಲಸ ಮಾಡಿಸಿಕೊಂಡು ಹೆಚ್ಚುವರಿ ಕೆಲಸದ ವೇತನ ನೀಡುತ್ತಿದ್ದಾರೆ. ಆದರೆ ಉಳಿದ ಕಾರ್ಮಿಕರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ನೀಡಲಿಲ್ಲ. ಮತ್ತೆ ಕಾರ್ಮಿಕರ ಇಲಾಖೆಯ ದೂರು ನೀಡಿದೆ, ಮಾಡಿಕೊಂಡ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬೇಜವಾಬ್ದಾರಿಯಿಂದ ವರ್ತಿಸಿದ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಕಾರ್ಮಿಕರನ್ನು ಮುಂದುವರಿಸಬೇಕು, ಸುಳ್ಳು ದೂರನ್ನು ಹಿಂಪಡೆಯಬೇಕು, ಬಾಕಿ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು. ಪವರ್ ಜನರೇಟ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಭಾಳ ರೀತಿ ಪವರ್ ಜನರೇಟ್ ಮಾಡ್ತಾರೆ. ವಿಂಡು ಜನರೇಟ್ ಮಾಡುವಂಥ ಕಂಪನಿ ಇದು. ಇದಕ್ಕೆ ಮೂಲ ಮಾಲೀಕ, ಪ್ರಿನ್ಸಿಪಲ್ ಎಂಪ್ಲಾಯ್ ಯಾರು ಅಂತಲೂ ಎಲ್ಲರೂ ಜಾರಿಕೊಳ್ತಾ ಇದ್ದಾರೆ. ನಾವಲ್ಲ ನೀವಲ್ಲ ಅಂತಲೂ ಲೇಬರ್ ಆಫೀಸರ್ಸ್ ಅವರಿಗೆ ಕನ್ಸಲೇಷನ್ ಕರೆದ್ರು ಅವ್ರು ಬಂದು ಅಟೆಂಡ್ ಆಗಲೇ ಇಲ್ಲ 6 ತಿಂಗಳು. ಅದಲ್ಲಿರುವಂಥ 20 ವರ್ಕರ್ಸ್ ಮಾತ್ರ ಈ ಕೆಲಸವನ್ನು ತಂದಿದ್ದಾರೆ. ಬೇರೆ ಕಡೆ 5 ಕಡೆ ಏನಿದ್ದಾವೆ ಅಲ್ಲಿ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದಾರೆ. ಇವರಿಗೆ ವಾಂಟೆಡ್ಲಿ ಹರಾಸ್ಮೆಂಟ್ ಆಗಿ 20 ಜನ ಕೆಲಸವನ್ನು ತೆಗೆದಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕ ಫೆಡರೇಷನ್ ಸ್ಟೇಟ್ ಬಾಡಿ ಇದೆ, ಅದರ ಭಾಗವಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು. ತಾವು ನಮ್ಮ ಅಧಿಕಾರಿಗಳು ಅವ್ರ ಪರವಾಗಿ ನಿಂತು ಮಾಡಬೇಕು. ಮತ್ತು ಅದೇ ರೀತಿ ಅವರೇನು ಅಲ್ಲಿ ಅಪ್ಗ್ರೇಡ್ ಮಾಡಿದ್ವಿ, ಸಮ್ ಟೆಕ್ನಿಕಲಿ ಆಗಿ ಎಕ್ಸ್ಚೇಂಜ್ ಮಾಡಿದ್ವಿ, ಅಪ್ಗ್ರೇಡ್ ಮಾಡಿದ್ವಿ ಅಂತ ಏನೋ ಹೇಳ್ತಿದ್ದಾರೆ. ಲೇಬರ್ ಆಫೀಸರ್ ಏನಾದರೂ ಖುದ್ದಾಗಿ ಭೇಟಿಯಾಗಿ ಎಂಥ ಚೇಂಜಸ್ ಮಾಡಿದ್ದಾರೆ, ಬೇರೆ ಯೂನಿಟಲ್ಲಿರುವಂಥ ಚೇಂಜಸ್ ಇಲ್ಲಿಗೆ ಏನಾದರೂ ವ್ಯತ್ಯಾಸ ಇದ್ದಾರೆ ಅವ್ರು ಹೇಳೋ ಸತ್ಯನ ಸುಳ್ಳು ಅದೊಂದು ತನಿಖೆ ಮಾಡಬೇಕಂತ ನಾವು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ. ನಾವು ಜೀವನ ಭಾಗವಾಗಿ ನಿಮಗೆ ವಿನಂತಿ ಮಾಡ್ತೀವಿ, ತಾವು ದಯವಿಟ್ಟು ಆ ಒಂದು ಯೂನಿಟ್ ವಿಸಿಟ್ ಮಾಡಿ. ಇದು ಫಸ್ಟಿಂದ ಏನೇನು ನಡೆದಿದೆ ನನ್ನ ಸಮ್ಮುಖದಲ್ಲೇ ನಡೆದಿದೆ. ಇದನ್ನು ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿರ್ತಕ್ಕಂಥದ್ದು ನಾನೇ. ಈಗ ಇವತ್ತು 3ನೇ ತಾರೀಕು ಕರೆದಿದ್ವಿ ಕೇಸ್ಗೆ. ನಾವು ಪ್ರಿನ್ಸಿಪಲ್ ಎಂಪ್ಲಾಯರ್ ಬರಬೇಕು ಅಂತ ತಿಳಿಸ್ಕೊಟ್ಟಿದ್ವಿ. ತದನಂತರ 17ನೇ ತಾರೀಕು ಬರಬೇಕು ಅಂತ ಹೇಳಿದ್ವಿ. ತದನಂತರ 22ನೇ ತಾರೀಕು ಪ್ರಿನ್ಸಿಪಲ್ ಎಂಪ್ಲಾಯರು ಬೇರೆಯವರಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂತು. ಸಬ್
ಕಾಂಟ್ರಾಕ್ಟ್ ಬಂದು ನಾವು ಪ್ರಿನ್ಸಿಪಲ್ ಎಂಪ್ಲಾಯರ್ ಅಲ್ಲ, ಪ್ರಿನ್ಸಿಪಲ್ ಎಂಪ್ಲಾಯರು ಬೇರೆಯವರು ಇದ್ದಾರೆ ಅಂತ ಹೇಳಿ ಪ್ರಿನ್ಸಿಪಲ್ಗೋಸ್ಕರ ನಾವೇನು ಮಾಡಿದ್ವಿ, 22ನೇ ತಾರೀಕು ಮಾರ್ಚ್ಗೆ ನಾವು ಡೇಟ್ ಫಿಕ್ಸ್ ಮಾಡಿ ಅವತ್ತು ಬರಬೇಕು ಅಂತ ತಿಳಿಸ್ಕೊಟ್ಟಿದ್ವಿ. ಆದರೂ ಸಹ ಆ ದಿನ ಪ್ರಿನ್ಸಿಪಲ್ ಎಂಪ್ಲಾಯರ್ ನಮ್ಮ ಕಚೇರಿಯಲ್ಲಿ ಹಾಜರಿದ್ದರು. ಇದರಿಂದ ಏನಾಯಿತು, ಕೇಸ್ ಮುಂದೆ ಹೋಯಿತು. ಏನಂತಂದರೆ ಅಲ್ಲಿ ಹೊಸ ಟೆಕ್ನಾಲಜಿನ ತಂದಿದ್ದೀವಿ. ಈಗ ಹಳೆಬರಾಗಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರನ್ನು ಕೆಲಸದಲ್ಲಿ ಮುಂದುವರ್ಸೋದಕ್ಕಾಗಲ್ಲ, ಹೊಸ ಟೆಕ್ನಾಲಜಿ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ನಾವು ನೋಡಿದಾಗ, ಈಗ ನಾವು ಪರಿಶೀಲನೆ ಮಾಡ್ತಿದ್ದೀವಿ, ಅಂದರೆ ಕಾರ್ಮಿಕ ಅಧಿಕಾರಿ ಬಂದು ನಾವು ಪರಿಶೀಲನೆ ಮಾಡಿದಾಗ ಹೊಸ ಟೆಕ್ನಾಲಜಿ ಏನಾದರೂ ಅಲ್ಲಿ ಕಂಡು ಬಂದಿಲ್ಲ ಅಂತಂದ ಸಂದರ್ಭದಲ್ಲಿ ನಮ್ಮ ವರ್ಕರ್ಸ್ ಯಾರನ್ನು ತೆಗೆದಿದ್ದಾರೆ ಅವ್ರನ್ನ ಅಲ್ಲೇ ಕೆಲಸದಲ್ಲಿ ನಾವು ಕೆಲಸವನ್ನು ಮಾಡ್ಕೋಬಹುದು. ಅವ್ರು ಆ್ಯಕ್ಚುಲಿ ಟೆಕ್ನಿಷಿಯನ್ಸ್ ಮಾತ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕಾಗ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷ ಸತ್ಯಬಾಬು, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಶಿಕ್ಷಕ ಖಾದ್ರಿ, ಸಿದ್ದರಾಮಯ್ಯ, ಲಕ್ಷ್ಮಣ್ ಸಿಂಗ್, ಅಮರೇಶ್, ಮಹೇಶ್, ಲಿಂಗಣ್ಣ, ಹುಸೇನ್ ಬಾಷಾ ಸೇರಿದಂತೆ ಅನೇಕರು ಇದ್ದರು. ತೀವ್ರ ಕುತೂಹಲ ಕೆರಳಿಸಿದ್ದ ವಾರ್ಡ್ ನಂಬರ್ 8ರ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿತ್ ಸಲ್ಮಾ ಅವರು 406 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ್ದ ವಾರ್ಡ್ ನಂಬರ್ 8ರ ನಗರಸಭೆ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿತ್ ಸಲ್ಮಾ ಅವರು 406 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ನಗರಸಭೆ ಸದಸ್ಯ ಮಕ್ಬೂಲ್ ಅವರ ಕೊಲೆಯಿಂದ ತೆರವಾದ ವಾರ್ಡ್ ನಂಬರ್ 8ಕ್ಕೆ ಅವರ ಪತ್ನಿ ನಿಖಿತ್ ಸಲ್ಮಾ ಅವರನ್ನು ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿತ್ತು. ಇದೇ ಮಾರ್ಚ್ 29ರಂದು ಮತದಾನವಾಗಿತ್ತು. ಇಂದು ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯವು ನಡೆಯಿತು. ಜೆಡಿಎಸ್ ಅಭ್ಯರ್ಥಿಯಾದ ನಿಖಿತ್ ಸಲ್ಮಾ ಅವರು 1224 ಮತಗಳನ್ನು ಪಡೆದು ಭರ್ಜರಿ ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶಂಶುದ್ದೀನ್ ಅವರ ಕೇವಲ 818 ಮತಗಳನ್ನು ಪಡೆದು ಜೆಡಿಎಸ್ ಅಭ್ಯರ್ಥಿ ಮುಂದೆ ಪರಾಭವಗೊಂಡರು. ಎಸ್ಡಿಪಿ ಅಭ್ಯರ್ಥಿಯಾದ ಮೊಹಮ್ಮದ್ ಗೌಸ್ ಅವರು 153, ಪಕ್ಷೇತರ ಅಭ್ಯರ್ಥಿಗಳಾದ ನಾಜಿಮ್ ಬೇಗಂ ಅವರು 355, ಮೊಹಮ್ಮದ್ ನೂರ್ 345, ಮೊಹಮ್ಮದ್ ಶಾರಿಫ್ 36 ಹಾಗೂ ನೋಟಕ್ಕೆ 3 ಮತಗಳು ಚಲಾವಣೆಗೊಂಡಿವೆ. ವಾರ್ಡ್ ನಂಬರ್ 8ರ ನಗರಸಭೆ ಉಪಚುನಾವಣೆಯನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವು ತೀವ್ರ ಗಂಭೀರವಾಗಿ ಪರಿಗಣಿಸಿದ್ದರು. ಆದರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ನಡೆಸುತ್ತಿದ್ದರೂ ಸಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಫಲರಾಗಿದ್ದಾರೆ. ಈ ಹಿಂದೆ ಸದಸ್ಯರಾಗಿದ್ದ ಮಕ್ಬೂಲ್ ಅವರ ಕೊಲೆಯಿಂದ ತೆರವಾದ ಸ್ಥಾನಕ್ಕೆ ಜೆಡಿಎಸ್ ಪಕ್ಷವು ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವ ಮೂಲಕ ಅನುಕಂಪದ ಜಿಲ್ಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯು 406 ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷವು ಮುಖಭಂಗ ಅನುಭವಿಸಬೇಕಾಯಿತು. ಜೆಡಿಎಸ್ ಪಕ್ಷವು ವಾರ್ಡ್ ನಂಬರ್ 8ರ ಪುನಃ ಜೆಡಿಎಸ್ ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಜೆಡಿಎಸ್ ಅಭ್ಯರ್ಥಿ ಗೆಲುವು ಸಾಧಿಸಿರುವುದರಿಂದ ತಹಸೀಲ್ ಕಾರ್ಯಾಲಯದ ಮುಂದೆ ಜಮಾಯಿಸಿದ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ತಹಸೀಲ್ ಕಚೇರಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಚುನಾವಣಾ ಅಧಿಕಾರಿಯಾಗಿದ್ದ ಡಾ ಟಿ ರೋಣಿ ಅವರು ಗೆದ್ದ ಅಭ್ಯರ್ಥಿ ನಿಖಿತ್ ಸಲ್ಮಾ ಅವರಿಗೆ ಪ್ರಮಾಣ ಪತ್ರ ನೀಡಿದರು. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಡಾಬಾ ಹೋಟೆಲ್ನಲ್ಲಿ ಒಡವಟ್ಟಿ ದಲಿತ ಸಮುದಾಯದವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅದೇ ಗ್ರಾಮದ ಸವರ್ಣೀಯರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಡಾಬಾ ಹೋಟೆಲ್ನಲ್ಲಿ ಒಡವಟ್ಟಿ ದಲಿತ ಸಮುದಾಯದವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅದೇ ಗ್ರಾಮದ ಸವರ್ಣೀಯರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಬಾಯದೊಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಹನುಮಂತು, ಸದಸ್ಯರಾದ ತಿಮ್ಮಪ್ಪ, ಆಂಜನೇಯ, ಕುರುಬದೊಡ್ಡಿ ನಗರದ ಗದ್ವಾಲ್ ರಸ್ತೆಯ ಡಾಬಾವೊಂದರಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಸವರ್ಣೀಯರು ಏಕಾಏಕಿ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದಾರೆ. ವಡವಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಚಿಟ್ಟಿ ನರಸಣ್ಣ, ಅಯ್ಯಣ್ಣ ಸಂತೋಷ್ ತಂದೆ ಅಯ್ಯಣ್ಣ, ರಾಜು, ಮಲ್ಲಣ್ಣ ತಂದೆ ಭೀಮಣ್ಣ, ವೀರೇಶ್ ತಂದೆ ಭೀಮಣ್ಣ, ನಾಗೇಂದ್ರ ತಂದೆ ಭೀಮಣ್ಣ ಎಂಬುವವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಲ್ಲದೆ ಬೆತ್ತ, ಬಡಿಗೆಗಳ ಹಾಗೂ ಬಾಟಲಿಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಹಲ್ಲೆಗೊಳಗಾದ ಗಾಯಾಳುಗಳನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ನಡೆದಿರುವುದು ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದಲಿತ ಸಮುದಾಯದ ಮುಖಂಡರು ಆಗಮಿಸಿ ಗಾಯಾಳುಗಳ ಆರೋಗ್ಯ ಪರಿಶೀಲಿಸಿದರು
ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರ ಮೇಲೆ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ದಲಿತ ಸಮುದಾಯದ ಹಿರಿಯ ಮುಖಂಡರು ಆಗಮಿಸುವುದಾಗಿ ತಿಳಿದು ಬಂದಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಕನ್ನಡದ ಸೇವಕ ಭೀಮನಗೌಡ ಇಟಗಿಯವರು ಇಂದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಹಂಪಣ್ಣ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಕನ್ನಡದ ಸೇವಕ ಭೀಮನಗೌಡ ಇಟಗಿಯವರು ಇಂದು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಹಂಪಣ್ಣ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟ್ಯಾಗೂರ್ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪಾಟೀಲ್ ದರೂರ್, ದೇವದುರ್ಗದ ಉದ್ಯಮಿ ಚಿನ್ನಪ್ಪ ಸಾಹುಕಾರ್ ಖೇಣೇದ್, ಶಿಕ್ಷಕರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಜಿತಿಮಣ್ಣ, ಸಾಹಿತಿಗಳಾದ ಡಾಕ್ಟರ್ ದಸ್ತಗಿರಿ ಸಾಬ್ ಬಿನ್ನಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JL ಈರಣ್ಣ, ಉಪನ್ಯಾಸಕರಾದ ಮಹಾದೇವಪ್ಪ, ಸಂಘಟಕರಾದ ಜಿ ವಿರೂಪಾಕ್ಷಿ, ರಾಜಗೋಪಾಲ್ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಗೆಲುವು ಅಲ್ಲ, ಇದು ಮತದಾರರ ಗೆಲುವು. ವಾರ್ಡಿನ ಅಭಿವೃದ್ಧಿಗೆ ಒತ್ತು, ನಿಖತ್ ಸಲ್ಮಾ. ಒಪ್ಪಂದ ಕೃಷಿ ಹೆಸರಿನಲ್ಲಿ ಟೇಪ್ ಬೆಳೆದ ರೈತರಿಗೆ ಕದಂಬ ಫೌಂಡೇಶನ್ ವಂಚನೆ. ಯುಗಾದಿ ಹಬ್ಬದಂದು ಕೃಷಿ ವಿರೋಧಿ ಕಾಯ್ದೆಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಚಾಮರಸ್ ಮಾಲಿ ಪಾಟೀಲ್. ರಸ್ತೆ ಕಾಮಗಾರಿ ಕಳಪೆ, ಗುತ್ತೇದಾರರ ಕಪ್ಪು ಪಟ್ಟಿಗೆ ಸೇರಿಸಲು DSS ಒತ್ತಾಯ. ₹5,540 ಕೋಟಿ ಜಿಲ್ಲಾ ವಾರ್ಷಿಕ ಸಾಲ ಯೋಜನಾ ವರದಿ ಬಿಡುಗಡೆ ಮಾಡಿದ ಜಿಲ್ಲಾ ಪಂಚಾಯತ್ ಸಿಇಒ. ಕೆಲಸದಿಂದ ಕಾರ್ಮಿಕರ ವಜಾ. ಗಮೇಶ್ ವಿಂಡ್ ಟರ್ಬಲ್ ಗಾಳಿ ಯಂತ್ರ ಕಂಪನಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ನಗರಸಭೆ ವಾರ್ಡ್ ನಂಬರ್ 8ರ ಉಪಚುನಾವಣೆ. JDS ಅಭ್ಯರ್ಥಿ ನಿಖತ್ ಸಲ್ಮಾ 406 ಮತಗಳ ಅಂತರದಿಂದ ಗೆಲುವು, ಕಾಂಗ್ರೆಸ್ಗೆ ಮುಖಭಂಗ. ಕ್ಷುಲ್ಲಕ ಕಾರಣಕ್ಕೆ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ. ವಡವಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತೀವ್ರ ಗಾಯ, ರಿಮ್ಸ್ಗೆ ದಾಖಲು. ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮನಗೌಡ ಇಟಗಿ ನಾಮಪತ್ರ ಸಲ್ಲಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ ₹10 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ.
ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಈ ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು.